ಹಲೋ ಎವ್ರಿವನ್, ವೆಲ್ಕಮ್ ಟು ಶಾನ್ವಿ ಕಾರಜೋಳ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಪ್ರದಾಯಿಕವಾಗಿ ಬೇಸನ್ ಲಾಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು 3 ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೋಬೋದು ಎಷ್ಟು ಅಳತೆ ಕಪ್ಪು ಅಂದರೆ ನೋಡ್ಕೊಳ್ಳಿ. ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು 3 ಬಟ್ಲು ಆಗೋವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಯಾವ ರೀತಿಯಾಗಿ ತೊಗೋಬೇಕು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ. ಕಡಲೆ ಹಿಟ್ಟನ್ನು ನಿಧಾನವಾಗಿ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ನಾನಿಲ್ಲಿ ಇದಕ್ಕೆ ಎಣ್ಣೆ ಆಗಲಿ ಇಲ್ಲ ತುಪ್ಪ ಆಗಲಿ ಏನೂ ಹಾಕ್ಕೊಂಡು ಹುರಿತಾ ಇಲ್ಲ. ಒಬ್ಬೊಬ್ಬರು ಬೇಕಂದರೆ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲೇ ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೊತಾರೆ. ಆದರೆ ನಾನಿಲ್ಲಿ ಯಾವುದನ್ನು ಬಳಸ್ಕೊತಾ ಇಲ್ಲ. ಸಣ್ಣ ಊರಿನಲ್ಲಿನೇ ಒಂದು ಅರ್ಧ ಗಂಟೆ ಬೇಕಾಗಲ್ಲ, ಒಂದು 20 ನಿಮಿಷ ಹಾಗೆ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊತಾ ಇರಬೇಕು ಕಡಲೆ ಹಿಟ್ಟನ್ನ. ಅದು ಸ್ಮೆಲ್ ಬೇರೆ ಆಗುತ್ತೆ. ಹುರಿದು ಕೆಂಪಗಾಗಿ, ಸ್ವಲ್ಪ ಪೂರ್ತಿ ಕೆಂಪಗೂ ಆಗಬಾರ್ದು, ಸ್ವಲ್ಪ ಕೆಂಪಗಾಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ, ಸ್ಮೆಲ್ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿದ್ದು ಕಡಲೆ ಹಿಟ್ಟಿಂದು. ಅಲ್ಲಿ ತನಕನೂ ಹುರ್ಕೋಬೇಕು. ಹಾಗೆ ಇವಾಗ ನಾನು ಯಾವ ರೀತಿಯಾಗಿ ಸಕ್ಕರೆ ತೊಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ 1 ಕಪ್ಪಲ್ಲಿ ನಾವು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀವಿ ಅಂದರೆ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಹಾಕ್ಕೊತಿದ್ದೀನಿ ನಾನು. ಅದೇ ಬೌಲಲ್ಲಿನೇ ಯಾವ ಬೌಲ್ ತೊಗೊಂಡಿದ್ನಲ್ಲ ಆ ಬೌಲ್ ಬಳಸಿನೇ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಅಂತೆ ನಾನು 3 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 6 ಕಪ್ ಸಕ್ಕರೆನ ನಾನು ಬಳಸ್ಕೊತಿದ್ದೀನಿ. ಆ ಸಕ್ಕರೆನ ನಾನು ಇದಕ್ಕೆ ಬೆರೆಸಲ್ಲ, ಡೈರೆಕ್ಟಾಗಿ ಸಕ್ಕರೆನ ನಾನು ಪುಡಿ ಮಾಡ್ಕೊತಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಚಿಕ್ಕದಾಗಿ ಸಣ್ಣಗೆ ಮಾಡ್ಕೋಬೇಕು. ಬೇಗ ಸಣ್ಣ ಆಗಲ್ಲ. ಒಂದು ಸ್ವಲ್ಪ 2-3 ಸಾರಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಪೂರ್ತಿ ನುಣ್ಣಗಾಗೋವರೆಗೂ ಸಕ್ಕರೆನ ಗ್ರೈಂಡ್ ಮಾಡ್ಕೊಳ್ಳಿ ಮೆತ್ತಗೆ. ಹಾಗೆ ಇವಾಗ ನೋಡಿ ಕಡಲೆ ಹಿಟ್ಟು ಕಲರ್ ಚೇಂಜ್ ಆಗ್ತಾಯಿದೆ. ಹುರಿದು ಈ ರೀತಿಯಾಗಿ ಬರಬೇಕು. ನಿಮ್ಗೆ ಗೊತ್ತಾಗುತ್ತೆ ಹುರಿದ ಮೇಲೆ ಆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಕಡಲೆ ಹಿಟ್ಟಿಂದು. ಹುರಿದ ಮೇಲೆ ಒಂದು ಬೇರೆ ಘಮನೇ ಬರ್ತಿರುತ್ತೆ ಆ ಹಿಟ್ಟಲ್ಲಿ. ಅಲ್ಲಿವರೆಗೂ ಹುರ್ಕೋಬೇಕು ಸಣ್ಣಗೆ. ನಾನಿಲ್ಲಿ ಯಾವುದೇ ಒಂದು ಸ್ಪೂನ್ ಕೂಡ ನಾನು ತುಪ್ಪ ಬಳಸ್ಕೊಂಡಿಲ್ಲ. ತುಪ್ಪ ಯಾವಾಗ ಹಾಕ್ಕೊತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಈ ರೀತಿಯಾಗಿ ಬೇಸನ್ ಲಾಡನ್ನ ಮಾಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅದರಲ್ಲಿ ನಾನು ಈ ರೀತಿಯಾಗಿ ಮಾಡ್ತಿದ್ದೀನಿ. ತುಂಬ ಈಸಿಯಾಗಿ ಬರೋವಂಥ ಬೇಸನ್ ಲಾಡು ಇದು. ಯಾವುದೇ ಥರ ಅಂತ ಕಷ್ಟ ಆಗೋದಿಲ್ಲ. ಇವಾಗ ನೋಡಿ ನಾನು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ ಪೂರ್ತಿ ನುಣ್ಣಗೆ. ಇವಾಗ ಮೈದಾ ಹಿಟ್ಟು ಸಿಗುತ್ತಲ್ಲ ನಿಮಗೆ ಕೈಗೆ, ಆ ರೀತಿಯಾಗಿರುತ್ತೆ ಸಕ್ಕರೆನ ಪುಡಿ ಮಾಡಿಕೊಂಡ್ರೆ. ಅಷ್ಟು ಆ ಪ್ರಮಾಣದಲ್ಲಿ ನೀವು ಪುಡಿನ ಮಾಡ್ಕೋಬೇಕಾಗುತ್ತೆ ಸಕ್ಕರೆನ. ಇಲ್ಲ ಅಂದರೆ ಸಕ್ಕರೆ ಬಾಯಲ್ಲಿ ಬರುತ್ತೆ. ಬೇಸನ್ ಲಾಡು ಬಾಯಲ್ಲಿ ಇಟ್ಟ ತಕ್ಷಣ ಕರಗಬೇಕು, ಅಷ್ಟು ಮೃದುವಾಗಿ ಮಾಡ್ಕೊತಿದ್ದೀವಿ. ಹಾಗೆ ಇವಾಗ ನಾನು ತುಪ್ಪನ ಯಾವ ರೀತಿಯಾಗಿ ಬಳಸ್ಕೊತಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಚಿಕ್ಕ ಬೌಲಲ್ಲಿ ತುಪ್ಪನ ಬಿಸಿ ಮಾಡ್ಕೊಂಡು ಕರಗಿಸ್ಕೊತೀನಿ. ಪೂರ್ತಿಯಾಗಿ ಕರಗಿಸ್ಕೊಂಡ್ಮೇಲೆ ಇದಕ್ಕೇ ನಾನು ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವ್ದ್ಯಾವ್ದು ಬೇಕೋ ಡ್ರೈ ಫ್ರೂಟ್ಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಒಂದಿಷ್ಟು ಸ್ವಲ್ಪ ಒಂದು ಬೌಲಲ್ಲಿ ಒಂದು ಬೌಲ್ ಆಗೋವಷ್ಟು, ಒಂದು ಚಿಕ್ಕ ಬೌಲ್ಗೆ ಆಗೋವಷ್ಟು ತುಪ್ಪನ ಫ್ರೈ ಮಾಡ್ಕೊತಿದ್ದೀನಿ. ಅದು ಕರಗಿದ ಮೇಲೆ ಇದು ಮತ್ತು ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲನೂ ಹಾಕಿ ಹುರ್ಕೊತಿದ್ದೀನಿ. ಹಾಗೆ ನಾನು ಏಲಕ್ಕಿನ ಸಕ್ಕರೆ ಜೊತೆಗೇ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸಪ್ರೇಟಾಗಿ ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೋಬೋದು ನೀವು. ನಾನು ಸಕ್ಕರೆ ಹಾಕ್ಕೊಂಡಲ್ಲ, ಅದರಲ್ಲೇ ಏಲಕ್ಕಿನ ಒಂದು ಸ್ವಲ್ಪ ಹಾಕಿಬಿಟ್ಟೆ. ಅದನ್ನು ತೋರಿಸೋಕ್ಕೆ ಮರ್ತು ಹೋದೆ, ಸಾರಿ. ಅದರಲ್ಲಿ ಒಂದು 5-6 ಏಲಕ್ಕಿನ ನಾನು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗ್ತಾಯಿದೆ. ಇನ್ನೇನು ಬ್ರೌನ್ ಆಯಿತು ಅಂದಾಗ ಆಫ್ ಮಾಡಿ. ಇವಾಗ ನೆಕ್ಸ್ಟು ಇದರಲ್ಲಿ ಇಷ್ಟೇ ಒಂದು 2-3 ಸ್ಟೆಪ್ ಇದೆ ಅಷ್ಟೇ. ಅಷ್ಟರಲ್ಲೇ ನೀವು ಈಸಿಯಾಗಿ ಬೇಸನ್ ಲಾಡನ್ನ ಮನೆಯಲ್ಲೇ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ನಾನು ಏನು ಹುರ್ಕೊಂಡಿದ್ನಲ್ಲ ಅದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಫುಲ್ ಹಾಕ್ಕೊಂಡಿಲ್ಲ, ನಾನು ಸ್ವಲ್ಪನೇ ಮಾಡಿ ಕಟ್ತಾಯಿದ್ದೀನಿ ಉಂಡೆಗಳನ್ನ. ಇದು ಏನು ತಣ್ಣಗಾದ್ಮೇಲೆ ಕಟ್ಟಬೇಕು ಇಲ್ಲ ಬಿಸಿ ಇದ್ದಾಗಲೇ ಕಟ್ಟಬೇಕು ಆ ರೀತಿಯಾಗಿ ಏನೂ ಪ್ರೊಸೀಜರ್ ಇಲ್ಲ. ನೀವು ಪೂರ್ತಿ ತಣ್ಣಗಿದ್ದಾಗಲೇ ಕಟ್ಟಿದ್ರೂ ಉಂಡೆ ಬರುತ್ತೆ ಚೆನ್ನಾಗಿ. ನಾನು ಒಂದು ಅರ್ಧ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಡಬಲ್ ಆಗೋವಷ್ಟು ಸಕ್ಕರೆ ಪುಡಿನ ಹಾಕ್ಕೊತಿದ್ದೀನಿ. ಸಕ್ಕರೆ ಪುಡಿ ಅಂದರೆ ನಾನು ಮಾಡಿ ಇಟ್ಕೊಂಡಿದ್ನಲ್ಲ ಸಕ್ಕರೆನ ನುಣ್ಣಗೆ, ಆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ. ಬರೀ ಒಂದು ಕಡೆ ಹಿಟ್ಟು ಕುತ್ಕೊಂಡ್ರೆ ಕಹಿ ಬರುತ್ತೆ, ಸಿಹಿ ಆಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ವಲ್ಪ ಒಂದು 2 ನಿಮಿಷ
ಚೆನ್ನಾಗಿ ಹಿಟ್ಟು ಜೊತೆ ಸಕ್ಕರೆ ಪುಡಿ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಇನ್ನೇನು ಪಂಚಮಿ ಹಬ್ಬ ಹತ್ತಿರ ಬಂತು. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಒಂದು ವಾರಕ್ಕೆ ಮುಂಚೆ ಇರುವಾಗಲೇ ಡೈಲಿ ಒಂದೊಂದು ಉಂಡೆಗಳನ್ನ ಮಾಡಿ ಈ ಥರ ಇಟ್ಕೊಂಡ್ರೆ ಹಬ್ಬ ಬರೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಒಂದೇ ದಿನ ಕೂತ್ಕೊಂಡು ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಮಗಳು ಸ್ಕೂಲ್ಗೆ ಹೋದಾಗಲೇ ನಾನು ಉಂಡೆಗಳನ್ನೆಲ್ಲ ಕಟ್ಕೊಂಡು ಈ ಥರ ಅವಳು ಬರೋ ಅಷ್ಟರಲ್ಲೇ ಸಾಯಂಕಾಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಆವಾಗ ಈಸಿ ಆಗುತ್ತೆ. ಇವಾಗ ನೋಡಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಏನು ಇದು ಮಾಡ್ಕೊಂಡಿದ್ನಲ್ಲ, ಹುರ್ಕೊಂಡಿದ್ನಲ್ಲ, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಆ ತುಪ್ಪನ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೋಬೋದು. ಇವಾಗ ಕೈಯಲ್ಲಿ ಈ ರೀತಿ ಮಾಡಿ ನಾನು ನೋಡಬೇಕು ಇದು ಬರುತ್ತಾ ಉಂಡೆ ಕಟ್ಟೋಕ್ಕೆ ಅಂತ. ಅಷ್ಟು ಪ್ರಮಾಣ ತನಕ ತುಪ್ಪ ಹಾಕಬೇಕು. ಬೇಸನ್ ಲಾಡು ಅಂದರೆ ನಿಮಗೆ ಮೇನ್ ತುಪ್ಪನೇ ಇಂಗ್ರೀಡಿಯೆಂಟು. ತುಪ್ಪ ಹಾಕದೆ ಈ ಡಾಲ್ಡಾ ಅದು ಇದು ಹಾಕಿ ಮಾಡ್ತಾರೆ ಅಂಗಡಿದಲ್ಲಿ. ಅದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಮನೆಯಲ್ಲಿ, ಯಾಕಂದರೆ ಗಂಟ್ಲು ಕಟ್ಟುತ್ತೆ ಡಾಲ್ಡಾ ಹಾಕೋದ್ರಿಂದ. ಈ ರೀತಿಯಾಗಿ ತುಪ್ಪ ಬಳಸಿ ಮಾಡಿ ನೋಡಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗೂ ಕೂಡ ಇದು ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಕೇಳ್ತಾರೆ ಬೇಸನ್ ಲಾಡು ಮಾಡಿಕೊಡು ಅಂತ. ಹೌದು, ನನಗೂ ತುಂಬ ಇಷ್ಟ ಇದು. ನನ್ನ ವಾಯ್ಸ್ ಏನಾಗಿದೆ ಅಂತ ಕೇಳ್ತಿರ್ಬೋದು. ನಂಗೆ ಕೋಲ್ಡ್ ಬಂದಿದೆ, ಹಾಗಾಗಿ ಆ ಥರ ಆಗಿದೆ. ಈ ಬೇಸನ್ ಲಾಡು ತಿಂದು ತುಪ್ಪ ಇರುತ್ತಲ್ಲ, ಅದಕ್ಕೆ ನನಗೆ ಹೀಗೆ ವಾಯ್ಸ್ ಆಯಿತು, ಚೇಂಜ್ ಆಯಿತು. ಇವಾಗ ನೋಡಿ ನಾನು ಹದವಾಗಿ ತುಪ್ಪನ ಹಾಕಿ ಕಲಿಸ್ಕೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ಕಲಿಸಿದ್ದೀನಿ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಆ ಕಡಲೆ ಹಿಟ್ಟು ಹಾಗೆ ಆ ಸಕ್ಕರೆ ಪುಡಿ ಎರಡೂ ಮಿಕ್ಸ್ ಆಗಿ ತುಪ್ಪದ ಜೊತೆ ಬೆರೆತ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಉಂಡೆ. ಆ ಬೇಸನ್ ಲಾಡು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಬೇಸನ್ ಲಾಡು, ಅಷ್ಟು ಚೆನ್ನಾಗಿರುತ್ತೆ ಬೇಸನ್ ಲಾಡು. ನೀವು ಒಂದು ಸರಿ ಮಾಡಿ ನೋಡಿ, ಟ್ರೈ ಮಾಡಿ. ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಬ್ಬ ಬಂತು ಅಂದರೆ ಮನೆಯಲ್ಲೇ ಒಂಥರ ಹಬ್ಬ. ಏನು ಅಂದರೆ ಸಂಬಂಧಿಕರಿಗೆಲ್ಲ ನಾವು ಮಾಡಿರೋ ಉಂಡಿನ ಅವ್ರಿಗೆ ಕೊಡೋದು, ಅವ್ರ ಮನೇಲಿ ಮಾಡಿರೋ ಅಂಥ ಉಂಡೆಗಳನ್ನ ನಮಗೆ ಪಾರ್ಸಲ್ ಕಳಿಸೋದು, ಇದೇ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಂದು ವಾರ ಮುಂಚೆನೇ ಇದನ್ನೆಲ್ಲ ಮಾಡ್ಕೊತಿದ್ದೀನಿ. ಯಾಕೆಂದರೆ ಈಗ ಒಂದೊಂದು ದಿವಸ ಒಂದೊಂದು ಥರ ಉಂಡೆ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಒಂದೇ ದಿನ ಎಲ್ಲ ಥರನೂ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನೈಟೆಲ್ಲ ಕುತ್ಕೊಂಡು ಮಾಡಬೇಕಾಗುತ್ತೆ ಉಂಡೆಗಳನ್ನ. ಹೀಗೆ ಒಂದೊಂದಾಗೆ ಕಟ್ಕೊತಾ ಇದ್ದೀನಿ. ಇದರಲ್ಲಿ ಯಾವ ಟ್ರಿಕ್ಸು ಕೂಡ ಇಲ್ಲ ಉಂಡೆ ಮಾಡೋದ್ರಲ್ಲಿ. ಸುಮ್ಮನೆ ಹೀಗೆ ಹಿಟ್ಟನ್ನು ಕಲಸಿರೋ ಹಿಟ್ಟನ್ನು ತೊಗೊಂಡು ಕೈಯಲ್ಲಿ ಮೃದುವಾಗಿ ಹಿಂಗೆ ಮಾಡಿದ್ರೆ ಸಾಕು, ಉಂಡೆ ಅದಾಗದೇ ಮೆತ್ತಗಾಗಿ ಹಿಂಗೆ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಹೀಗೆ ನಾನು ಎಲ್ಲ ಹಿಟ್ಟನ್ನು ಮಾಡೋ ಅಷ್ಟರಲ್ಲಿ 1 ಗಂಟೆ ಆಗೋಯ್ತು. 1 ಗಂಟೆಯಲ್ಲಿ ನಮ್ಮ ಯಜಮಾನರು ಒಂದೆರಡು ಬಾಯಿಗೆ ಹಾಕ್ಕೊಂಡ್ರು, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವಾಗ ನೋಡಿ ಎಲ್ಲನೂ ಒಂದೊಂದಾಗೆ ಮಾಡ್ತಾಯಿದ್ದೀನಿ. ಇಷ್ಟೇ ಚೆನ್ನಾಗಿ ಬರುತ್ತೆ. ಇದೇ ಥರ ನಾನು ಎಲ್ಲ ಉಂಡೆಗಳನ್ನೂ ಕಟ್ಕೊಂಡೆ. ಹಾಗೆ ಇವಾಗ ಇನ್ನೊಂದು ವಾರ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾಯಿದೆ. ನಾನು ವರಮಹಾಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸ್ತೀನಿ, ಹೇಗೆ ಡೆಕೋರೇಟ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂಥೇಳಿ ನೋಡಬೇಕಂದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಪ್ರತಿ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಜೋರಾಗಿಯೇ ಮಾಡ್ತೀವಿ. ನಿಮಗೂ ಹಾಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನಾನು ಯಾವ ರೀತಿಯಾಗಿ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ತೀನಿ, ಅಲಂಕಾರ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಇವಾಗ ನೋಡಿ ಎಲ್ಲ ಉಂಡೆಗಳು ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ತುಪ್ಪ ಸವರಿ ಕೆಳಗೆ ಇಡ್ತಾ ಇದ್ದೀನಿ. ಯಾಕೆಂದರೆ ಅದು ಅಂಟ್ಕೋಬಾರ್ದು ಆಮೇಲೆ ಉಂಡೆಗಳನ್ನ. ನೀವು ಸೀದಾ ಡಬ್ಬಕ್ಕೆ ಹಾಕ್ಕೋಬೇಡಿ. ಒಂದು 2 ಅವರ್ 3 ಅವರು ಸ್ವಲ್ಪ ಗಾಳಿಗೆ ಆರಲಿ, ಆಮೇಲೆ ನೀವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಅದು ಫ್ರೆಶ್ ಆಗಿರುತ್ತೆ. ಒಂದು ತಿಂಗಳ ತನಕ ಇಟ್ಕೊಂಡು ಕೂಡ ನೀವು ಬೇಸನ್ ಲಾಡನ್ನ ತಿನ್ಬೋದು, ಏನೂ ಆಗಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂಥ ನೀರು ಏನೂ ಬಳಸಿಲ್ವಲ್ಲ, ಬರೀ ಹುರ್ಕೊಂಡು ತುಪ್ಪದಲ್ಲೇ ಮಾಡಿಕೊಂಡು ಮಾಡಿದ್ದೀವಿ. ಹಾಗಾಗಿ ಬೇಗ ಬೇಸನ್ ಲಾಡು ಕೆಡಲ್ಲ. ಎಷ್ಟು ಶೈನಿಂಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಬೇಸನ್ ಲಾಡು. ಅಂಗಡಿಯಲ್ಲಿ ಮಾಡಿರೋ ಅಂಥ ಬೇಸನ್ ಲಾಡುನ ಟೇಸ್ಟ್ ನೋಡಿರ್ತೀರ. ಇವಾಗ ಈ ರೀತಿಯಾಗಿ ನಾನು ತೋರಿಸಿರೋ ಅಂಥ ಬೇಸನ್ ಲಾಡುನ ಟ್ರೈ ಮಾಡಿ ನೋಡಿ ಒಂದು ಸಾರಿ. ಖಂಡಿತವಾಗ್ಲೂ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಬೇಸನ್ ಲಾಡು ಕರ್ಗೋಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.